ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ಜ್ಯೋತಿರ್ಲಿಂಗ ಎಂದರೇನು ಅಂತ ನೋಡೋಣ, ಹಾಗೂ ಶಿವನ ಜ್ಯೋತಿರ್ಲಿಂಗಗಳ ಇತಿಹಾಸವನ್ನು ನೋಡೋಣ, ಹಾಗೂ ಭಾರತದಲ್ಲಿರುವ 12 ಜ್ಯೋತಿರ್ಲಿಂಗಗಳ ಪಟ್ಟಿಯನ್ನು ನೋಡೋಣ, ಹಾಗೂ ಅವು ಯಾವ ಯಾವ ಸ್ಥಳದಲ್ಲಿ ಇವೆ ಅಂತ ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ, ಹಾಗೂ ಬೆಲ್ ಐಕಾನನ್ನು ಒತ್ತಿ, ಹಾಗೂ ಎಲ್ಲರೂ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಪ್ರಪಂಚದಾದ್ಯಂತ ಹಿಂದೂಗಳು ಪೂಜಿಸುವ ತ್ರಿಮೂರ್ತಿಗಳಲ್ಲಿ ಶಿವನು ಒಬ್ಬನು. ಅವನ 12 ಪವಿತ್ರ ನಿವಾಸಗಳು ಅವನ ಅನುಯಾಯಿಗಳಿಗೆ ಅತ್ಯಂತ ಮಹತ್ವದ್ದಾಗಿವೆ ಮತ್ತು ಅವುಗಳನ್ನು ಜ್ಯೋತಿರ್ಲಿಂಗಗಳು ಎಂದು ಕರೆಯುತ್ತದೆ. ಹಿಂದೂ ಧರ್ಮವು ವಿಶ್ವದ ಅತ್ಯಂತ ಹೆಚ್ಚು ಅನುಸರಿಸುವ ಧರ್ಮಗಳಲ್ಲಿ ಒಂದಾಗಿದೆ. ಅದರ 3 ಪ್ರಮುಖ ದೇವತೆಗಳು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಅಥವಾ ಶಿವ. ಈ ಮೂವರನ್ನು ತ್ರಿದೇವ ಎಂದು ಕರೆಯುತ್ತಾರೆ. ಮೂವರಲ್ಲಿ ಶಿವನನ್ನು ಪ್ರಪಂಚದ ದುಷ್ಟತನವನ್ನು ನಾಶ ಮಾಡುವವನೆಂದು ಪರಿಗಣಿಸಲಾಗಿದೆ ಮತ್ತು ಅವನ ತೀವ್ರವಾದ ಕಾಮಗಳನ್ನು ಅನುಸರಿಸುವುದಕ್ಕೆ ಹೆಸರುವಾಸಿಯಾಗಿದ್ದಾನೆ. ಅವನಿಗೆ ಪಾರ್ವತಿ ಅಥವಾ ಶಕ್ತಿ ಎಂದು ಕರೆಯಲ್ಪಡುವ ಪತ್ನಿ ಮತ್ತು ಗಣೇಶ ಮತ್ತು ಕಾರ್ತಿಕೇಯ ಎಂಬ 2 ಗಂಡು ಮಕ್ಕಳಿದ್ದಾರೆ. ಶಿವನನ್ನು ಅನುಸರಿಸುವ ಜನರನ್ನು ಶೈವೈತ ಎಂದು ಕರೆಯಲಾಗುತ್ತದೆ. ದೇಶದಲ್ಲಿ ಶಿವನನ್ನು ಶಿವಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತದೆ. ಅವನ ಬಳಿ ನಂದಿ ಎಂಬ ಸಾಕುಗೂಳಿ ಇದೆ. ದೇಶಾದ್ಯಂತ 64 ಜ್ಯೋತಿರ್ಲಿಂಗಗಳಿವೆ, ಆದರೆ ಅವುಗಳಲ್ಲಿ 12 ಮಾತ್ರ ಅತ್ಯಂತ ಮಹತ್ವದ್ದಾಗಿವೆ ಎಂದು ಪರಿಗಣಿಸಲಾಗಿದೆ. ಈ ಜ್ಯೋತಿರ್ಲಿಂಗಗಳು ಶಿವನ ಸಂಕೇತ. ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇವಾಗ ಜ್ಯೋತಿರ್ಲಿಂಗ ಎಂದರೇನು ಅಂತ ನೋಡೋಣ ಬನ್ನಿ. ಎಲ್ಲ ಜ್ಯೋತಿರ್ಲಿಂಗಗಳ ಬಗ್ಗೆ ತಿಳಿದುಕೊಳ್ಳುವ ಮೊದಲು ನೀವು ಜ್ಯೋತಿರ್ಲಿಂಗ ಎಂದರೇನು ಎಂದು ತಿಳಿದುಕೊಳ್ಳಬೇಕು. ಜ್ಯೋತಿರ್ಲಿಂಗ ಅಥವಾ ಜ್ಯೋತಿರ್ಲಿಂಗವು ಶಿವನ ಪ್ರಾತಿನಿಧ್ಯವಾಗಿದೆ. ಇದು ಸಂಸ್ಕೃತದ ಪದವಾಗಿದ್ದು ಇದರ ಅರ್ಥ ಕಾಂತಿ. ಶಿವಪುರಾಣವು 64 ಜ್ಯೋತಿರ್ಲಿಂಗಗಳನ್ನು ಉಲ್ಲೇಖಿಸುತ್ತದೆ. ಇವುಗಳಲ್ಲಿ 12 ಜ್ಯೋತಿರ್ಲಿಂಗಗಳು ಮಹಾಜ್ಯೋತಿರ್ಲಿಂಗ ಅಥವಾ ಮಹಾಜ್ಯೋತಿರ್ಲಿಂಗಗಳು ಎಂದು ಕರೆಯಲಾಗುತ್ತದೆ. ಇವಾಗ ಜ್ಯೋತಿರ್ಲಿಂಗದ ದಂತಕಥೆಯ ಬಗ್ಗೆ ನೋಡೋಣ ಬನ್ನಿ. ಶಿವಪುರಾಣ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಶ್ರೇಷ್ಠತೆಯ ವಿಷಯದಲ್ಲಿ ಜಗಳವಾಯಿತು. ಆ ಕ್ಷಣದಲ್ಲಿಯೇ ಶಿವನು ಜ್ಯೋತಿರ್ಲಿಂಗ ಎಂದು ಕರೆಯಲ್ಪಡುವ ಸ್ತಂಭದ ಆಕಾರದ ಪ್ರಕಾಶಮಾನವಾದ ಬೆಳಕಿನಿಂದ 3 ಲೋಕಗಳನ್ನು ಚುಚ್ಚಿದನು. ಇದು ನಂತರ ಅಣ್ಣಾಮಲೈನಲ್ಲಿ ತಣ್ಣಗಾಯಿತು ಎಂದು ಹೇಳಲಾಗುತ್ತದೆ. ಬ್ರಹ್ಮ ಮತ್ತು ವಿಷ್ಣು ಜ್ಯೋತಿರ್ಲಿಂಗದ ತುದಿಯನ್ನು ಮೇಲೆ ಮತ್ತು ಕೆಳಕ್ಕೆ ಹುಡುಕುತ್ತಾ ಪ್ರಯತ್ನಿಸಿದರು, ಆದರೆ ಅದರ ತುದಿಯನ್ನು ಕಂಡುಹಿಡಿಯುವಲ್ಲಿ ವಿಫಲರಾದರು. ಇದರರ್ಥ ಶಿವನೇ ಪರಮಶಕ್ತಿ. ಆ ಸಮಯದಲ್ಲಿ ಬ್ರಹ್ಮನು ಜ್ಯೋತಿರ್ಲಿಂಗದ ತುದಿಯನ್ನು ಕಂಡುಕೊಂಡ ಬಗ್ಗೆ ವಿಷ್ಣುವಿಗೆ ಸುಳ್ಳು ಹೇಳಿದನು. ಇದರಿಂದಾಗಿ ಶಿವನು ಭೂಮಿಯ ಸೃಷ್ಟಿಕರ್ತನಾಗಿದ್ದರೂ ಅವನನ್ನು ಪೂಜಿಸದಂತೆ ಶಪಿಸಿದನು. ಈ ದಂತಕಥೆಯನ್ನು ಇಂದಿಗೂ ಅನುಸರಿಸಲಾಗುತ್ತಿದೆ. ಇವಾಗ ಭಾರತದಲ್ಲಿರುವ 12 ಶಿವನ ಮಹಾಜ್ಯೋತಿರ್ಲಿಂಗಗಳ ಪಟ್ಟಿಯನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ ಸೋಮನಾಥ ಜ್ಯೋತಿರ್ಲಿಂಗವು ಗುಜರಾತ್ನ ಸೌರಾಷ್ಟ್ರದಲ್ಲಿದೆ. ಎರಡನೆಯದಾಗಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿದೆ. ಮೂರನೆಯದಾಗಿ ಮಧ್ಯಪ್ರದೇಶದ ಶಿವಪುರಿಯಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಇದೆ. ನಾಲ್ಕನೆಯದಾಗಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿದೆ. ಐದನೆಯದಾಗಿ ವಾಜಿನಾಥ್ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಪಾರ್ಲಿ ಎಂಬ ಸ್ಥಳದಲ್ಲಿ ಇದೆ. ಆರನೆಯದಾಗಿ ಕೇದಾರನಾಥ ಜ್ಯೋತಿರ್ಲಿಂಗವು ಉತ್ತರಾಖಂಡದ ಕೇದಾರ್ನಾಥ್ನಲ್ಲಿದೆ. ಏಳನೆಯದಾಗಿ ನಾಗೇಶ್ವರ ಜ್ಯೋತಿರ್ಲಿಂಗವು ಗುಜರಾತ್ನ ದಾರುಕಾವಣಂ ಎಂಬ ಸ್ಥಳದಲ್ಲಿ ಇದೆ. ಎಂಟನೆಯದಾಗಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರ ನಾಶಿಕ್ನಲ್ಲಿದೆ. ಒಂಬತ್ತನೆಯದಾಗಿ ಭೀಮಾಶಂಕರ್ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಪುಣೆ ಎಂಬ ಸ್ಥಳದಲ್ಲಿ ಇದೆ. ಹತ್ತನೆಯದಾಗಿ ರಾಮೇಶ್ವರ ಜ್ಯೋತಿರ್ಲಿಂಗವು ತಮಿಳುನಾಡಿನ ರಾಮೇಶ್ವರಂ ಎಂಬ ಸ್ಥಳದಲ್ಲಿ ಇದೆ. 11ನೆಯದಾಗಿ ಗಿರೀಶ್ವರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಔರಂಗಾಬಾದ್ನೆಂಬ ಸ್ಥಳದಲ್ಲಿ ಇದೆ. 12ನೆಯ ಜ್ಯೋತಿರ್ಲಿಂಗವು ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗವು ಉತ್ತರ ಪ್ರದೇಶದ ವಾರಣಾಸಿ ಎಂಬ ಸ್ಥಳದಲ್ಲಿ ಇದೆ. ಈ 12 ಮಹಾ ಜ್ಯೋತಿರ್ಲಿಂಗಗಳ ವಿವರವನ್ನು ಮುಂದಿನ ಸಂಚಿಕೆಯ ವಿಡಿಯೋಗಳಲ್ಲಿ ವಿವರವಾಗಿ ನೋಡುತ್ತಾ ಹೋಗೋಣ. ಆದ್ದರಿಂದ
ಎಲ್ಲರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಧನ್ಯವಾದಗಳು.